ಮಂಡ್ಯದ ಕೆರಗೋಡುವಿನಲ್ಲಿ ಜೆಡಿಎಸ್ನ ಫ್ಲೆಕ್ಸ್ಗಳನ್ನು ಎಲ್ಲೆಲ್ಲಿ ಅಳವಡಿಸಿದ್ದು ಅದೆಲ್ಲವನ್ನು ಕೂಡ ತೆರವುಗೊಳಿಸುವ ಕೆಲಸ ಆಗಿದೆ. ಕೆರಗೋಡು ಗ್ರಾಮದಲ್ಲಿ ಜೆಡಿಎಸ್ ಫ್ಲೆಕ್ಸ್ಗಳನ್ನೆಲ್ಲ ತೆರವು ಮಾಡಲಾಗಿದೆ. ವಿವಾದಿತ ಧ್ವಜಸ್ತಂಭ ಬಳಿಕ ಅಲ್ಲಿ ಅಳವಡಿಸಿದಂತಹ ಫ್ಲೆಕ್ಸ್ಗಳು ಗ್ರಾಮ ಪಂಚಾಯಿತಿಯಿಂದ ಈಗ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ಎಲ್ಲಾ ಫ್ಲೆಕ್ಸ್ಗಳನ್ನ ತೆರವು ಮಾಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಶುಭ ಕೋರಿ ಹಾಕಿದಂತಹ ಕಟ್ಔಟ್ಸ್ಗಳು, ನಿಖಿಲ್ ಕುಮಾರಸ್ವಾಮಿ ಹುಟ್ಟುಹಬ್ಬದ ಫ್ಲೆಕ್ಸ್ಗಳು ಕೂಡ ಇಲ್ಲಿಯವರೆಗೂ ತೆಗೆದಿರಲಿಲ್ಲ. ಪೊಲೀಸರ ಸೂಚನೆಯಂತೆ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರವುಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನವರಿ 22ನೇ ತಾರೀಕು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಆ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರು ಶುಭ ಕೋರ್ತಾ ಇರೋ ಹಿನ್ನೆಲೆಯಲ್ಲಿ ಒಂದಷ್ಟು ಬೃಹತ್ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಇಲ್ಲಿಯವರೆಗೂ ಅದನ್ನು ತೆರವು ಮಾಡಿರಲಿಲ್ಲ. ಈಗ ಅಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲ ಫ್ಲೆಕ್ಸ್ಗಳನ್ನು ತೆರವು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿಯೂ ಕೂಡ ಅವರ ಕಾರ್ಯಕರ್ತರುಗಳು ಹಾಕಿದಂತಹ ಫ್ಲೆಕ್ಸ್ಗಳು ಕೂಡ ಈಗ ತೆರವಾಗಿದೆ. ತೆಗಿಬೇಕು, ಪಬ್ಲಿಕ್ ಪ್ಲೇಸ್ ಇದು ಅರ್ಧ ಇಟ್ಟಿದ್ದಾರೆ. ಹೋಗಿ ನಾವು ಈಗ ನ್ಯೂಸ್ ನಾವು ಅವತ್ತು ಮೇಡಮ್ ಇದು ಮಾಡಿದ್ದಾರೆ, ಚೆಲ್ಲ ಎತ್ಕೊಂಡು ತೆಗಿದಾನೆ ಮಾಡೋದೇನು. ನಾಳೆ ಏನಾರು ಆದರೆ ಯಾರು ಜವಾಬ್ದಾರು? ಅಷ್ಟೇ ಸರ್, ಯಾರು ತಡಿದಂಗೆ ಇಲ್ಲ ಇಲ್ಲ